96ಗೋ ಅಥವಾ ಅದಕ್ಕಿಂತ ಕಮ್ಮಿ ಬರುತ್ತೆ ಅಂತಲ್ಲ. ನನಗೆ ಈಗಲೂ ವಿಶ್ವಾಸ ಇದೆ. ಕಳೆದ ಬಾರಿಯ 303ರ ಸಂಖ್ಯೆಯನ್ನು ಬಿ ಜೆ ಪಿ ಅಲೋನ್ ಆಗಿ ನಿಮಗೆ 11:30 ಗಂಟೆ ನಂತರ ನಿಮಗೆ ಸ್ಪಷ್ಟವಾದಂಥ ಚಿತ್ರಣ ಸಿಗುತ್ತೆ. ಮತ್ತು 350 ಮಾರ್ಕ್ ಏನಿದೆ ಎನ್ ಡಿ ಎ ಅಲಯನ್ಸ್ 353 ಮಾರ್ಕ್ ಏನಿದೆ ಅದನ್ನು ಖಂಡಿತವಾಗಿ ಕ್ರಾಸ್ ಮಾಡ್ತಾರೆ ಅಂತ. ಇದರಲ್ಲಿ ನಾವು ಕಾಣ್ತಾ ಇರೋದು ನೇರ ಪೈಪೋಟಿ ಇದೆ ಅಂತ. ಫೈನಲ್ ರಿಸಲ್ಟ್ ಬಂದಾಗ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಯಾವುದೇ ರೀತಿ ಇವರು ಹೇಳಿದಾಗೆ ನಿಖೇತ್ ರಾಜ್ ಮೌರ್ಯ ಅವರು ಹೇಳಿದಾಗೆ ಕಾಂಗ್ರೆಸ್ನವರು ಸರ್ಕಾರ ರಚನೆ ಮಾಡ್ತಾರೋ ಬಿಡ್ತಾರೋ, ಆದರೆ ಒಂದು ನಾವು ಆತಂಕದಿಂದಲೂ ಪಾರಾಗಬೇಕು, ಮೋದಿ ಅವರು ಈ ದೇಶದ ಪ್ರಧಾನಿ ಆಗಬಾರ್ದು ಅಂತ. ಇದನ್ನು ಅವರು ಇನಿಷಿಯಲಿ ಸ್ವಲ್ಪ ಮಟ್ಟಿಗೆ ಖುಷಿ ಪಡ್ತಾ ಇದ್ದಾರೆ. ಖುಷಿ ಪಡಲಿ, ಇನ್ನೂ ಒಂದು ಗಂಟೆ ಖುಷಿ ಪಡ್ತಾರೆ ಸರ್. ಮೋದಿ ಅವರು ಪ್ರಧಾನಮಂತ್ರಿ ಆಗಬಾರ್ದು ಅಂತಲ್ಲ, ಭಾರತಕ್ಕೊಬ್ಬ ಡಿಕ್ಟೇಟರ್ ಬರಬಾರ್ದು, ಭಾರತದ ಪ್ರಜಾಪ್ರಭುತ್ವ ಉಳಿಬೇಕು, ಭಾರತದ ಡೆಮಾಕ್ರಸಿ ಉಳಿಬೇಕು ಅನ್ನೋದ್ರ ಬಗ್ಗೆ ನಮ್ಮ ಕನ್ಸರ್ನ್ ಇದೆ. ಮಧ್ಯಪ್ರದೇಶದ ಟ್ರೆಂಡನ್ನು ನೋಡ್ತಾ ಇದ್ವಿ. ಇದರಲ್ಲಿ 29 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಮುನ್ನಡೆಯನ್ನು ಸಾಧಿಸಿರುವಂಥದ್ದು ಕಾಣ್ತದೆ. ಅಲ್ಲಿ ದಿಗ್ವಿಜಯ್ ಸಿಂಗ್ ಅವ್ರನ್ನ ಕಣಕ್ಕಿಳಿಸಿರ್ಬೋದು, ಅಥವಾ ಕಾಂಗ್ರೆಸ್ನ ಬ್ಯಾಸ್ಟನ್ಸ್ ಅಂತ ತಿಳ್ಕೊಂಡು ಕಳೆದ 4-5 ಎಲೆಕ್ಷನ್ಗಳ ಲೆಕ್ಕದಲ್ಲಿ ನೋಡಿದ್ರೆ ಅದಕ್ಕೆ ಉಳ್ಕೊಂಡಿರೋದು 17 ಲೋಕಸಭಾ ಕ್ಷೇತ್ರಗಳು ಇಡೀ ಭಾರತದಲ್ಲಿ ಅಂತೇಳಿ. ಆದರೆ ಒಂದು ಕ್ಷೇತ್ರ ಮಧ್ಯಪ್ರದೇಶದಲ್ಲಿತ್ತು. ಇವತ್ತು ಆ ಮಧ್ಯಪ್ರದೇಶದ ಕ್ಷೇತ್ರದಲ್ಲೂ ಕೂಡ BJP ಮುನ್ನಡೆಯನ್ನು ಸಾಧಿಸಿರುವಂಥದ್ದು ಕಾಣ್ತಾ ಇದೆ. BJPಯ ನಾರ್ಮಲ್ ಗೆಲ್ಲುವಂತಹ, ಅಂದರೆ BJPಯ ಸ್ಟ್ರಾಂಗ್ ಬ್ಯಾಸ್ಟನ್ಸ್ ಅಂತ ಹೇಳುವಂಥದ್ದು 95 ಲೋಕಸಭಾ ಕ್ಷೇತ್ರಗಳಿದೆ. ಆದರೆ ಅವರ ನಂಬರ್ 95ರಿಂದ ಶುರುವಾಗುತ್ತೆ BJPದು ಲೋಕಸಭಾ ಚುನಾವಣೆಯಲ್ಲಿ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಒಟ್ಟು 525 ಲೋಕಸಭಾ ಕ್ಷೇತ್ರಗಳ ಟ್ರೆಂಡ್ ಸಿಗ್ತಾ ಇದೆ. 216 ಕಡೆಗಳಲ್ಲಿ ಇಂಡಿಯಾ ಬ್ಲಾಕ್ ಮುನ್ನಡೆಯನ್ನು ಸಾಧಿಸಿದೆ. NDA 290 ಲೋಕಸಭಾ ಕ್ಷೇತ್ರಗಳಲ್ಲಿ ಮಾತ್ರನೇ ಮುನ್ನಡೆಯನ್ನು ಸಾಧಿಸೋದಕ್ಕೆ ಇದುವರೆಗೆ ಸಾಧ್ಯ ಆಗಿರುವಂಥದ್ದು. ಇದೆಲ್ಲವೂ ಕೂಡ ಟ್ರೆಂಡ್ ಅಷ್ಟೇ. ಇನ್ನೂ ಕೂಡ ನಿಖರವಾದಂತಹ ಫಲಿತಾಂಶ, ನಿರ್ದಿಷ್ಟವಾದಂತಹ ಫಲಿತಾಂಶ ಇನ್ನಷ್ಟು ಬರಬೇಕಿದೆ. ಅದು ವಿಶೇಷ ಅಂದರೆ ಗುಜರಾತ್ನಲ್ಲೂ ಕೂಡ 3 ಲೋಕಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಇಂಡಿಯಾ ಬ್ಲಾಕ್ ಸಾಧಿಸಿರುವಂಥದ್ದು. ಗುಜರಾತ್ನ 3 ಲೋಕಸಭಾ ಕ್ಷೇತ್ರಗಳಲ್ಲಿ ಇಂಡಿಯಾ ಬ್ಲಾಕ್ ಮುನ್ನಡೆಯನ್ನು ಸಾಧಿಸಿರುವಂಥದ್ದು ವಿಶೇಷವಾಗಿರುವಂಥ ಅಂಶ. ಯಾಕಂದರೆ ಅಲ್ಲಿಯ 26ಕ್ಕೆ 26 ಲೋಕಸಭಾ ಕ್ಷೇತ್ರ 96ಗೋ ಅಥವಾ ಅದಕ್ಕಿಂತ ಕಮ್ಮಿ ಬರುತ್ತೆ ಅಂತಲ್ಲ. ನನಗೆ ಈಗಲೂ ವಿಶ್ವಾಸ ಇದೆ. ಕಳೆದ ಬಾರಿಯ 303ರ ಸಂಖ್ಯೆಯನ್ನು ಬಿ ಜೆ ಪಿ ಅಲೋನ್ ಆಗಿ ನಿಮಗೆ 11:30 ಗಂಟೆ ನಂತರ ನಿಮಗೆ ಸ್ಪಷ್ಟವಾದಂಥ ಚಿತ್ರಣ ಸಿಗುತ್ತೆ. ಮತ್ತು 350 ಮಾರ್ಕ್ ಏನಿದೆ ಎನ್ ಡಿ ಎ ಅಲಯನ್ಸ್ 353 ಮಾರ್ಕ್ ಏನಿದೆ ಅದನ್ನು ಖಂಡಿತವಾಗಿ ಕ್ರಾಸ್ ಮಾಡ್ತಾರೆ ಅಂತ. ಇದರಲ್ಲಿ ನಾವು ಕಾಣ್ತಾ ಇರೋದು ನೇರ ಪೈಪೋಟಿ ಇದೆ ಅಂತ. ಫೈನಲ್ ರಿಸಲ್ಟ್ ಬಂದಾಗ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಯಾವುದೇ ರೀತಿ ಇವರು ಹೇಳಿದಾಗೆ ನಿಖೇತ್ ರಾಜ್ ಮೌರ್ಯ ಅವರು ಹೇಳಿದಾಗೆ ಕಾಂಗ್ರೆಸ್ನವರು ಸರ್ಕಾರ ರಚನೆ ಮಾಡ್ತಾರೋ ಬಿಡ್ತಾರೋ, ಆದರೆ ಒಂದು ನಾವು ಆತಂಕದಿಂದಲೂ ಪಾರಾಗಬೇಕು, ಮೋದಿ ಅವರು ಈ ದೇಶದ ಪ್ರಧಾನಿ ಆಗಬಾರ್ದು ಅಂತ. ಇದನ್ನು ಅವರು ಇನಿಷಿಯಲಿ ಸ್ವಲ್ಪ ಮಟ್ಟಿಗೆ ಖುಷಿ ಪಡ್ತಾ ಇದ್ದಾರೆ. ಖುಷಿ ಪಡಲಿ, ಇನ್ನೂ ಒಂದು ಗಂಟೆ ಖುಷಿ ಪಡ್ತಾರೆ ಸರ್. ಮೋದಿ ಅವರು ಪ್ರಧಾನಮಂತ್ರಿ ಆಗಬಾರ್ದು ಅಂತಲ್ಲ, ಭಾರತಕ್ಕೊಬ್ಬ ಡಿಕ್ಟೇಟರ್ ಬರಬಾರ್ದು, ಭಾರತದ ಪ್ರಜಾಪ್ರಭುತ್ವ ಉಳಿಬೇಕು, ಭಾರತದ ಡೆಮಾಕ್ರಸಿ ಉಳಿಬೇಕು ಅನ್ನೋದ್ರ ಬಗ್ಗೆ ನಮ್ಮ ಕನ್ಸರ್ನ್ ಇದೆ. ಮಧ್ಯಪ್ರದೇಶದ ಟ್ರೆಂಡನ್ನು ನೋಡ್ತಾ ಇದ್ವಿ. ಇದರಲ್ಲಿ 29 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಮುನ್ನಡೆಯನ್ನು ಸಾಧಿಸಿರುವಂಥದ್ದು ಕಾಣ್ತದೆ. ಅಲ್ಲಿ ದಿಗ್ವಿಜಯ್ ಸಿಂಗ್ ಅವ್ರನ್ನ ಕಣಕ್ಕಿಳಿಸಿರ್ಬೋದು, ಅಥವಾ ಕಾಂಗ್ರೆಸ್ನ ಬ್ಯಾಸ್ಟನ್ಸ್ ಅಂತ ತಿಳ್ಕೊಂಡು ಕಳೆದ 4-5 ಎಲೆಕ್ಷನ್ಗಳ ಲೆಕ್ಕದಲ್ಲಿ ನೋಡಿದ್ರೆ ಅದಕ್ಕೆ ಉಳ್ಕೊಂಡಿರೋದು 17 ಲೋಕಸಭಾ ಕ್ಷೇತ್ರಗಳು ಇಡೀ ಭಾರತದಲ್ಲಿ ಅಂತೇಳಿ. ಆದರೆ ಒಂದು ಕ್ಷೇತ್ರ ಮಧ್ಯಪ್ರದೇಶದಲ್ಲಿತ್ತು. ಇವತ್ತು ಆ ಮಧ್ಯಪ್ರದೇಶದ ಕ್ಷೇತ್ರದಲ್ಲೂ ಕೂಡ BJP ಮುನ್ನಡೆಯನ್ನು ಸಾಧಿಸಿರುವಂಥದ್ದು ಕಾಣ್ತಾ ಇದೆ. BJPಯ ನಾರ್ಮಲ್ ಗೆಲ್ಲುವಂತಹ, ಅಂದರೆ BJPಯ ಸ್ಟ್ರಾಂಗ್ ಬ್ಯಾಸ್ಟನ್ಸ್ ಅಂತ ಹೇಳುವಂಥದ್ದು 95 ಲೋಕಸಭಾ ಕ್ಷೇತ್ರಗಳಿದೆ. ಆದರೆ ಅವರ ನಂಬರ್ 95ರಿಂದ ಶುರುವಾಗುತ್ತೆ BJPದು ಲೋಕಸಭಾ ಚುನಾವಣೆಯಲ್ಲಿ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಒಟ್ಟು 525 ಲೋಕಸಭಾ ಕ್ಷೇತ್ರಗಳ ಟ್ರೆಂಡ್ ಸಿಗ್ತಾ ಇದೆ. 216 ಕಡೆಗಳಲ್ಲಿ ಇಂಡಿಯಾ ಬ್ಲಾಕ್ ಮುನ್ನಡೆಯನ್ನು ಸಾಧಿಸಿದೆ. NDA 290 ಲೋಕಸಭಾ ಕ್ಷೇತ್ರಗಳಲ್ಲಿ ಮಾತ್ರನೇ ಮುನ್ನಡೆಯನ್ನು ಸಾಧಿಸೋದಕ್ಕೆ ಇದುವರೆಗೆ ಸಾಧ್ಯ ಆಗಿರುವಂಥದ್ದು. ಇದೆಲ್ಲವೂ ಕೂಡ ಟ್ರೆಂಡ್ ಅಷ್ಟೇ. ಇನ್ನೂ ಕೂಡ ನಿಖರವಾದಂತಹ ಫಲಿತಾಂಶ, ನಿರ್ದಿಷ್ಟವಾದಂತಹ ಫಲಿತಾಂಶ ಇನ್ನಷ್ಟು ಬರಬೇಕಿದೆ. ಅದು ವಿಶೇಷ ಅಂದರೆ ಗುಜರಾತ್ನಲ್ಲೂ ಕೂಡ 3 ಲೋಕಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಇಂಡಿಯಾ ಬ್ಲಾಕ್ ಸಾಧಿಸಿರುವಂಥದ್ದು. ಗುಜರಾತ್ನ 3 ಲೋಕಸಭಾ ಕ್ಷೇತ್ರಗಳಲ್ಲಿ ಇಂಡಿಯಾ ಬ್ಲಾಕ್ ಮುನ್ನಡೆಯನ್ನು ಸಾಧಿಸಿರುವಂಥದ್ದು ವಿಶೇಷವಾಗಿರುವಂಥ ಅಂಶ. ಯಾಕಂದರೆ ಅಲ್ಲಿಯ 26ಕ್ಕೆ 26 ಲೋಕಸಭಾ ಕ್ಷೇತ್ರ